Good afternoon everyone. How to use scenario manager and data table in MS Excel. First computer amount na find out ಮಾಡಿ equals price into quantity enter total amount find out ಆಗಿದೆ. ಇಲ್ಲಿ amount ಹತ್ರ ಕರ್ಸರ್ ಕ್ಲಿಕ್ ಮಾಡಿ equals ಸೆಲೆಕ್ಟ್ ಮಾಡ್ಕೊಳ್ಳಿ 28,000 ಎಂಟರ್ ಅಂತ ಕೊಟ್ಟರೆ ಬರುತ್ತೆ. ಇಲ್ಲಿ ಕ್ವಾಂಟಿಟಿ ಬಂದು 30 50 60 70 8 ಇದೆ. ಸೊ ಆಟೋಮೆಟಿಕ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಟಾಗೆ ಹೋಗಿ ವಾಟ್ ಇಫ್ ಅನಲೈಸಿಸಲ್ಲಿ ಡಾಟಾ ಟೇಬಲ್ ಅಂತ ತೊಗೊಳ್ಳಿ. ಡಾಟಾ ಟೇಬಲ್ ತೊಗೊಂಡ್ರೆ ರೋ ಇನ್ಪುಟ್ ಸೆಲ್ ಕಾಲಮನ್ ಇನ್ಪುಟ್ ಸೆಲ್ ಅಂತ ಇದೆ. ಓನ್ಲಿ ಕಾಲಮನ್ ಇನ್ಪುಟ್ ಸೆಲ್ ಹತ್ರ ಕರ್ಸರ್ ಕ್ಲಿಕ್ ಮಾಡಿ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಆಟೋಮೆಟಿಕ್ ಅಮೌಂಟು ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹೌ ಟು ಯೂಸ್ ಸಿನರಿಯೋ ಮ್ಯಾನೇಜರ್ ಅಂದರೆ ಫಸ್ಟು ಪ್ರೈಸ್ ಮತ್ತು ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಇಫ್ ಅನಲೈಸಿಸಲ್ಲಿ ಸಿನರಿಯೋ ಮ್ಯಾನೇಜರ್ ತೊಗೊಳ್ಳಿ. ಇದರಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ಸಿನರಿಯೋ ನೇಮ್ ಕೇಳುತ್ತೆ. ಇಲ್ಲಿ ಕಂಪ್ಯೂಟರ್ ಅಂತ ತಗೊಳ್ಳಿ. ಕಂಪ್ಯೂಟರ್ ಅಂತ ತಗೊಂಡು ಓಕೆ ಕೊಡಿ. ಇಲ್ಲಿ ಹ್ಯಾಸ್ ಇಟ್ ಈಸ್ ಹೇಗಿದೆ ಹಾಗೆ ಇರಲಿ. ಆ್ಯಡ್ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಓಕೆ ಅಂತ ಕೊಡಿ. ಕ್ಲೋಸ್. ಇಲ್ಲಿ ಪ್ರೈಸ್ ಬಂದು 700 ಇದೆ. ನಾನಿಲ್ಲಿ 800 ಅಂತ ಕೊಡ್ತೀನಿ. ಎಂಟರ್ ಕೊಟ್ಟರೆ ಆಟೋಮೆಟಿಕ್ ಅಮೌಂಟು ಚೇಂಜಸ್ ಆಗುತ್ತೆ. ಸೊ ಮುಂಚೆ 700 ಇತ್ತಲ್ಲ ಅದೇ ಪ್ರೈಸ್ ಸೇಮ್ ಪ್ರೈಸ್ ಬೇಕಂದರೆ ವಾಟ್ ಇಫ್ ಅನಲೈಸಿಸ್ಗೆ ಹೋಗಿ ಸಿನರಿಯೋ ಮ್ಯಾನೇಜರಲ್ಲಿ ಕಂಪ್ಯೂಟರ್ ಅಂತ ತಗೊಳ್ಳಿ. ಶೋ ಅಂತ ಕೊಟ್ಟರೆ ಸೇಮ್ ಪ್ರೈಸ್ ಮತ್ತು ಸೇಮ್ ಅಮೌಂಟ್ ಬರುತ್ತೆ. ಥ್ಯಾಂಕ್ ಯು.